ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಚೀನಕುಪ್ಪೆ ಬೋರಮದೊಡ್ಡಿ ಗ್ರಾಮದಲ್ಲಿ ಪ್ರತಿ ವರ್ಷವೂ ಸಂಕ್ರಾಂತಿ ಹಬ್ಬ ಅಂದರೆ ನಾವು ಭಾಳ ಆಚರಿಸ್ತಾ ಇದ್ವಿ. ಅದರಲ್ಲೂ ಈ ವರ್ಷ ರಂಗೋಲಿ ಸ್ಪರ್ಧೆ ಇರೋದ್ರಿಂದ ಆ ರಂಗೋಲಿ ಸ್ಪರ್ಧೆನ ನಾವು ನಮ್ಮ ಮೂರು ಹಬ್ಬದ ದಿನವೇ ಹಾಕಬೇಕು ಅಂಥೇಳಿ ಎಲ್ಲ ಹೊರಗಡೆ ಬೆಂಗಳೂರಲ್ಲಿರೋರು ಹೊರಗಡೆ ಇರೋರೆಲ್ಲ ಅವತ್ತು ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಜನ ಬರೋದ್ರಿಂದ ಅವತ್ತೇ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಇದೇ ಡೇಟನ್ನು ಒಂದು ತಿಂಗಳಲ್ಲೇ ಎಂಟ್ರಿ ಮಾಡಿಸಿ ಎಲ್ಲ ನಮ್ಮ ಗ್ರಾಮಸ್ಥರು ಯಾರೋ ಇದ್ದಾರೆ ಬೆಂಗಳೂರಲ್ಲಿರೋರೆಲ್ಲ ಅವ್ರಿಗೆ ಇಲ್ಲಿಗೆ ಬರಬೇಕು, ಅವರು ಅವತ್ತು ಭಾಗವಹಿಸಬೇಕು ಅಂಥೇಳಿ ನಾವು ಇವತ್ತು ಹಬ್ಬದ ದಿನನೇ ಮಾಡ್ಕೊಂಡಿದ್ದೀವಿ. ಆಮೇಲೆ ನಮ್ಮ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು, MLC ರವಿ ಅವರು ಭಾಳ ಒಂದು ತಿಂಗಳಿಂದನೂ ಈ ಕನಕೋತ್ಸವದ ವಿಚಾರವಾಗಿ ಭಾಳ ಗಮನ ಕೊಟ್ಟು ಹಳ್ಳಿಗೂ ಕೂಡ ಮೊದಲು ಏನು ಮಾಡ್ತಾಯಿದ್ವಿ ಅಂದರೆ ಹೋದ ವರ್ಷ ಇದೇ 8,000 ರಂಗೋಲಿ ಮಾಡಿದ್ವಿ ಬರೀ ಟೌನಲ್ಲಿ. ಇಲ್ಲಿಂದ ನಮ್ಮ ಮನೆ ಹತ್ರ ಬಸವೇಶ್ವರ ನಗರ ಹತ್ರ ಬಂದು ಫೋಟೋ ಬಿಡ್ತಾಯಿದ್ರು. ಈ ಸಲ ಏನು ಮಾಡಿದ್ರು ಅಂದರೆ ಪ್ರತಿಯೊಂದು ಮನೆಗೂ ಕೂಡ ಹೋಗಬೇಕು, ಪ್ರತಿಯೊಂದು ಮನೆ ಹತ್ರನೂ ಬಿಡಬೇಕು ಅಂಥೇಳಿ ಆ ಥರ ಇದು ಮಾಡಿ ನಮಗೆ ಮುಖಂಡರಿಗೆಲ್ಲ ಲೀಡ್ರುಗಳೆಲ್ಲ ಹೇಳಿ ಆ ಥರ ತಿಳುವಳಿಕೆ ಕೊಟ್ಟು ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಪ್ರತಿಯೊಂದು ಮನೆಗೆ ಹೋಗಿ ಅವ್ರನ್ನ ಮನವರಿಕೆ ಮಾಡಿ ಪ್ರತಿಯೊಂದು ಊರಲ್ಲೂ ಕೂಡ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಥರ ಇಲ್ಲಿ ನಮ್ಮ ಚಿಣಕುಪ್ಪೆ ಗ್ರಾಮಸ್ಥರು, ಬೋರಮದೊಡ್ಡಿ ಗ್ರಾಮಸ್ಥರು ನಮಗೆ ನಮ್ಮ ನಾಯಕರಿಗೆ ಆಗಲಿ ನಮಗೆ ಆಗಲಿ ಭಾಳ ಸಪೋರ್ಟ್ ಕೊಟ್ಬಿಟ್ಟು ಇದನ್ನು ಭಾಳ ಯಶಸ್ವಿಯಾಗಿ ಏನಂತ ನನ್ನ ಮನಸ್ಸಲ್ಲಂತೂ ಇದೆ. ಅದು ನಿಮ್ಮ ರಿಪೋರ್ಟ್ ಪ್ರಕಾರ ಏನು ಅಂತ ನಂಗೆ ಗೊತ್ತಿಲ್ಲ. ಭಾಳ ಅದ್ದೂರಿಯಾಗಿ ನಮ್ಮ ಗ್ರಾಮಸ್ಥರೆಲ್ಲ ಚೆನ್ನಾಗಿ ಈ ಹಬ್ಬನ ಭಾಳ ಮಾಡಿದ್ದಾರೆ.